ಎಲ್ರಿಗೂ ನಮಸ್ಕಾರ. ಅದೇ ನಮ್ಮ ಸಂಸ್ಕಾರ. ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ ನೀವು ಮಾಡೋ ನಮಸ್ಕಾರ ಅಂತ ಹೇಳ್ತಾ, ಇವತ್ತು ನಾನು ಸ್ಯಾಂಡಲ್ವುಡ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತ ಮೀಡಿಯಾದವ್ರಿಗೆ ಉತ್ತರ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮೀಡಿಯಾದವ್ರು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊ ಬನ್ನಿ, ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಸಾರಿ ಹೇಳ್ತೀನಿ, ಕಿಲ್ಲರ್ ದರ್ಶನ್ಗೆ ಸ್ಯಾಂಡಲ್ವುಡ್ ಏನಾದ್ರೂ ಹೆದರ ಬಿಡ್ತಾ? ಹಾಗಾದ್ರೆ ದರ್ಶನ್ಗೆ ಹೆದರಿ ಬ್ಯಾನ್ ಮಾಡೋಕೆ ರೆಡಿ ಇಲ್ವಾ ಫಿಲಂ ಚೇಂಬರು? ನಟ ದರ್ಶನ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯನ ಅಂದು ಕಿಲ್ಲರ್ ದರ್ಶನ್ಗೆ ಸ್ಯಾಂಡಲ್ವುಡ್ ಹೆದರು ಬಿಡ್ತಾ? ದರ್ಶನ್ ಹೇಗೆ ಬ್ಯಾನ್ ಮಾಡ್ತಿಲ್ಲ? ದರ್ಶನ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯನ? ನಿಖಿತಾ ಅವರನ್ನ ಈ ಹಿಂದೆ ಸ್ಯಾಂಡಲ್ವುಡ್ ಬ್ಯಾನ್ ಮಾಡಿತ್ತು ಎಂತೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ನಿಮ್ಮ ಹತ್ರ ಸ್ಯಾಂಡಲ್ವುಡ್ ಬ್ಯಾನ್ ಮಾಡಿರುವಂತಹ ಸಾಕ್ಷಿ ಆಧಾರಗಳೇನ ಇದ್ರೆ ತಗೋಬನ್ನಿ. ಇಲ್ಲ ವಾಣಿಜ್ಯ ಮಂಡಳಿ ಅಧಿಕೃತವಾಗಿ ಏನಾದ್ರು ಘೋಷಣೆ ಮಾಡಿರುವಂತಹ ಆಧಾರಗಳಿದ್ರೆ ತಗೋಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಹಿಂದೆ ನೀವು ದರ್ಶನ್ ರವ್ರನ್ನ ಬ್ಯಾನ್ ಮಾಡಿದ್ರಿ, ಅದರ ಪರಿಣಾಮ ಏನಾಯ್ತು ಅಂತ ನಿಮ್ಗೂ ಗೊತ್ತಿದೆ. ಆಮೇಲೆ ನೀವೇ ಕಾಂಪ್ರಮೈಸ್ ಆದ್ರಿ. ಈ ಕೊಲೆ ಪ್ರಕರಣ ಬಂದಾಗಿಂದ ನೀವು ದರ್ಶನ್ ರವ್ರನ್ನ ಹೆಸರಿಟ್ಟುಕೊಂಡೆ TRP ರೈಸ್ ಮಾಡ್ಕೊಳ್ತಾ ಇದ್ದೀರಾ. ಅದು ಬಿಟ್ಟು ಮೊನ್ನೆ ಆಲ್ರೆಡಿ ಡೀಸೆಲ್ ಪೆಟ್ರೋಲ್ ರೈಸ್ ಆಯ್ತಲ್ಲ, ಅದ್ರ ಮೇಲೆ ಫೋಕಸ್ ಹಾಕಿದ್ರೆ ಇವತ್ತು ನಮ್ಮ ರಾಜ್ಯಗಾದ್ರೂ ಸುಭಿಕ್ಷವಾಗಿರ್ತಿತ್ತು ಅಂತ ಅನ್ಸುತ್ತೆ. ಮೊದಲು ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನಂದ್ರೆ, ಯಾವ್ಯಾವ ಮಂಡಳಿಗೆ ಎಷ್ಟೆಷ್ಟು ಅಧಿಕಾರ ಇದೆ ಅಂತ ಮೊದಲು ತಿಳ್ಕೊಬೇಕು. ಉದಾಹರಣೆಗೆ ಯೂಟ್ಯೂಬ್ ಚಾನಲ್ಗೂ ನಿಮ್ಮ ಮೀಡಿಯಾ ಚಾನಲ್ಗೂ ಒಂದೇ ರೇಂಜ್ ಇರುತ್ತಾ? ಇರಲ್ಲ ತಾನೆ. ಅದ್ರ ಕಾರ್ಯವ್ಯಾಪ್ತಿ ಅದಕ್ಕೆ, ಇದ್ರ ಕಾರ್ಯವ್ಯಾಪ್ತಿ ಇದಕ್ಕಿರುತ್ತೆ. ಹಾಗೆ ಒಂದೊಂದು ಮಂಡಳಿಗೂ ತನ್ನದೇ ಆದಂತಹ ಕಾರ್ಯವ್ಯಾಪ್ತಿ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ, ಒಂದು ಹಲ್ಲೆ ಇರುತ್ತೆ. ಅದ್ರ ಮೀರಿ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದನ್ನ ಮೊದಲು ನೀವು ತಿಳ್ಕೊಬೇಕು. ನೀವೆಲ್ಲ ಏನ್ ಅನ್ಕೋಬಿಟ್ಟಿದ್ದೀರಾ ಅಂದ್ರೆ, ವಾಣಿಜ್ಯ ಮಂಡಳಿ ಅಂದ್ರೆ ಸ್ಯಾಂಡಲ್ವುಡ್ ಅಂದ್ರೆ ವಾಣಿಜ್ಯ ಮಂಡಳಿ ಅನ್ಕೋಬಿಟ್ಟಿದ್ದೀರಾ. ನಿಜ ಹೇಳಬೇಕು ಅಂದ್ರೆ ಸ್ಯಾಂಡಲ್ವುಡ್ ನ ಒಂದು ಭಾಗ ಮಾತ್ರನೇ ವಾಣಿಜ್ಯ ಮಂಡಳಿ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಿಷಯ. ನಿಮ್ಗೆ ಯಾರಿಗೂ ಕೂಡ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯವ್ಯಾಪ್ತಿ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅರ್ಜಿಗಳನ್ನ ಹಿಡ್ಕೊಳ್ತಾ ವಾಣಿಜ್ಯ ಮಂಡಳಿ ಚೇಂಬರು ಅಂತ ಬಂದ್ಬಿಡ್ತೀರ. ಮೊದಲು ನೀವು ತಿಳ್ಕೋಬೇಕಾಗಿರೋ ವಿಚಾರ ಏನಂದ್ರೆ, ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯವ್ಯಾಪ್ತಿ ಏನು, ಎಷ್ಟು ಎನ್ನುವುದನ್ನ ಮೊದಲು ತಿಳ್ಕೋಬೇಕು. ಆಮೇಲೆ ನೀವು ದೂರುಗಳನ್ನ ಇಟ್ಕೋಬಾರ್ದು. ಮೊದಲು ನೀವು ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯವ್ಯಾಪ್ತಿ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳಿ. ಇಲ್ಲ ಅಂತ ನಾನೇ ಹೇಳ್ತೀನಿ, ಎರಡೂ ಕಿವಿನ ನೇರ ಮಾಡಿಕೊಂಡು ಕೇಳಿ. ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯವ್ಯಾಪ್ತಿ ಏನಂದ್ರೆ, ಒಬ್ಬ ಸಿನಿಮಾ ಮಾಡ್ಬೇಕು ಅನ್ಕೊಳ್ಳುವ ನಿರ್ಮಾಪಕ ನಮ್ಮ ವಾಣಿಜ್ಯ ಮಂಡಳಿ ಅಡಿಯಲ್ಲಿ ತಾನು ಬಂದು ಒಂದು ಬ್ಯಾನರ್ ನ ನಿರ್ಮಿಸಬೇಕು. ಬ್ಯಾನರ್ ಅಂದ್ರೆ ಆ ಕಂಪನಿ ರಿಜಿಸ್ಟ್ರೇಷನ್ ಆದ ನಂತರ ಅದೇ ಕಂಪನಿ ಅಡಿಯಲ್ಲಿ ತಾನು ಮಾಡುವ ಸಿನಿಮಾಗಳ ಹೆಸರುಗಳನ್ನ ನೋಂದಣಿ ಮಾಡಿಸ್ಕೊಳ್ಳೋದು. ಈ ನೋಂದಣಿ ಆದಂತಹ ಕಂಪನಿ ಹಾಗೂ ಆ ಸಿನಿಮಾ ಟೈಟಲ್ಗಳನ್ನ ಬೇರೆಯವರಿಗೆ ಯಾರಿಗೂ ಕೊಡದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸುವುದು ಕೂಡ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯವ್ಯಾಪ್ತಕ್ಕೆ ಬರುತ್ತೆ. ಹೀಗೆ ತನ್ನ ಕಂಪನಿಯೊಂದಿಗೆ ಸದಸ್ಯತ್ವವನ್ನ ಪಡೆದಂತಹ ನಿರ್ಮಾಪಕನೇನಾದ್ರು ಒಂದು ವೇಳೆ ಅನ್ಯಾಯ ಅಥವಾ ಅಕ್ರಮವನ್ನು ಎಸಗಿದ್ದಾರೆ, ಅಂತ ನಿರ್ಮಾಪಕರನ್ನ ಕರೆದು ಬುದ್ಧಿ ಹೇಳುವ ಅಥವಾ ಬುದ್ಧಿವಾದವನ್ನು ಹೇಳುವಂತಹ ಅಧಿಕಾರ ಹಾಗೂ ಆ ನಿರ್ಮಾಪಕರನ್ನ ಬ್ಯಾನ್ ಮಾಡುವಂತಹ ಅಧಿಕಾರ ಮಾತ್ರನೇ ವಾಣಿಜ್ಯ ಮಂಡಳಿ ಹೊಂದಿರುತ್ತೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕು. ಅದು ಬಿಟ್ಟು ಬೇರೆ ಯಾವ ಕಲಾವಿದನನ್ನೂ ಕೂಡ ಬ್ಯಾನ್ ಮಾಡುವ ಅಧಿಕಾರ ನಮ್ಮ ವಾಣಿಜ್ಯ ಮಂಡಳಿಗೆ ಇಲ್ಲವೇ ಇಲ್ಲ. ಹಾಗೂ ಒಂದು ವೇಳೆ ನಮ್ಮ ಕಲಾವಿದರನ್ನ ಯಾರನ್ನಾದ್ರೂ ಬ್ಯಾನ್ ಮಾಡಬೇಕು ಅಂದ್ರೆ ನಿರ್ಮಾಪಕರು ಹಾಗೂ ನಿರ್ದೇಶಕರ ಸಂಗಮದಿಂದ ಅವರಿಬ್ಬರು ಮಾತಾಡಿಕೊಂಡು ಒಬ್ಬ ಕಲಾವಿದನನ್ನ ಬ್ಯಾನ್ ಮಾಡಬಹುದೇ ವಿನಃ ವಾಣಿಜ್ಯ ಮಂಡಳಿ ಏಕವಾಗಿ ಒಬ್ಬ ಕಲಾವಿದನನ್ನ ಬ್ಯಾನ್ ಮಾಡಲು ಸಾಧ್ಯ ಇಲ್ಲ. ಈ ವಿಡಿಯೋನ ನೋಡಿದ ಮೇಲಾದ್ರೂ ಕೂಡ ನಮ್ಮ ವಾಣಿಜ್ಯ ಮಂಡಳಿಗಳ ಬೆರಳು ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಈ ಟೈಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.